ನಮ್ಮೂರು ಜಾತ್ರೆಯಾಗ ನಾಟಕ ನೋಡೋಕ್ಕಂಥೇಳಿ ನಾವು 3 ಮಂದಿ ನಮ್ಮ ಹುಚ್ಚೊಬ್ಬ ಕೂಡಿ ಒಟ್ಟು 4 ಮಂದಿ ಗೆಳೆಯರು ರೆಡಿಯಾಗಿದ್ದೀವಿ ರೀ. ರಾತ್ರಿ 10ಕ್ಕೆ ನಾಟಕ ಚಾಲು ಆಕ್ಕಿತ್ತು. ನಾವು 9ಕ್ಕೆ ಊಟ ಗೀಟ ಮಾಡಿ ರೆಡಿ ಆಗಿಬಿಟ್ಟಿದ್ವಿ. ಯಾಕಂದ್ರೆ ಸ್ಟೇಜಿನ ಮುಂದೆ ಸೀಟ್ ಸಿಗಂಗಿಲ್ಲ ಅಂತೇಳಿ ಗೊತ್ತಿತ್ತು, ಗದ್ದಲಾಗತ್ತಂತನೂ ಗೊತ್ತಿತ್ತು. ಮುಂದೆ ಹೋಗಿ ಜಾಗ ಹಿಡಿದ್ರೆ ಆತಂತೇಳಿ ವಿಚಾರ ಮಾಡಿಕೊಂಡು ಲಗುನ ಎಲ್ಲರೂ ಊಟ ಮಾಡಿಕೊಂಡು ತಯಾರಾಗಿ ನಿಂತಿದ್ವಿ. ಹೊಂಟ್ವಿ ನಾಟಕ ಸ್ಟೇಜಿನ ಕಡೆ. ಅಲ್ಲಿ ಹೋಗಿ ನೋಡ್ತೀವಿ, ಸ್ಟೇಜಿನ ಮುಂದೆ ಒಟ್ಟು ಸೀಟ್ ಖಾಲಿ ಇಲ್ಲರಿ. ಅಲ್ಲಿ ಆಗಳಿಗೆ ಜಮಖಾನ ಚಾದಾರ ಹಾಸ್ಕೊಂಡು ಜನರು ಕುಂತು ಬಿಟ್ಟಿದ್ದರು ಸ್ಟೇಜಿನ ಮುಂದೆ. ಅಲ್ಲಿದ್ದವ್ರು ಎಲ್ಲರೂ ಹೆಂಗಿದ್ರು ಅಂದ್ರೆ ಇವು 60-70 ವಯಸ್ಸಿನ ಅಜ್ಜ ಅಜ್ಜಿ ಇರ್ತಿದ್ರಲ್ರಿ, ಮುದುಕಿ ಅವರ ಕುಂತು ಬಿಟ್ಟಿದ್ದರ್ರಿ ಎಲ್ಲರೂ ಅಲ್ಲಿ. ಇನ್ನು ನಮಗೆಲ್ಲಿ ಸೀಟ್ ಸಿಗ್ಬೇಕ್ರಿ, ನಮಗೆ ಚಿಂತೆ ಹತ್ತಿ ಬಿಡ್ತ್ರಿ. ನಾವು ಹುಚ್ಚಗಂದ್ವಿ, ಅಲ್ಲೇ ಹುಚ್ಚ ಹೆಂಗ್ಲೇ ಇದು, ಅವನು ಲಗುನ ಬಂದರು ನಮ್ಮ ಮನೆ ಬಾರ ಮುಂದೆ ಸೀಟ್ ಸಿಗಲಾರ್ದಂಗೆ ಆಯ್ತು. ಹಿಂದೆ ಕುಂತು ನಾಟಕ ನೋಡಿದ್ರೆ ನಮಗೆ ಏನೂ ತಿಳಿಯಂಗಿಲ್ಲ, ಕಾಣಕ್ಕೂ ಸರಿಯಾಗಿ ಕಾಣಂಗಿಲ್ಲ. ಅದು ನಾಟಕ ನೋಡಿ ನೋಡ್ಲಾರ್ದಂಗೆ ಆಗುತ್ತೆ. ಹೆಂಗೆ ಮಾಡ್ಬೇಕಲೇ ನೀವು? ಒಟ್ಟು ಏನಾರ ಮಾಡು, ಒಟ್ಟು ಸ್ಟೇಜಿನ ಮುಂದೆ ನಮ್ಮ 4 ಮಂದಿಗೂ ಜಾಗ ಸಿಗೋಂಗೆ ಮಾಡಲಿ, ನೋಡ್ಯಾರ ನೋಡು ಅಂತಂದೀವ್ರಿ. ನಮ್ಮ ಹುಚ್ಚಂದ, ತಡ್ರಿ ಯಾಕೆ ಅವಸರ ಮಾಡ್ತೀರಿ, ನಿಂದರಿ ಒಂದು ಸ್ವಲ್ಪ, ನಾನು ಅದನ್ನ ವಿಚಾರ ಮಾಡಾಕತ್ತೀನಿ, ತಡ್ರಿ ಒಂದು ಸ್ವಲ್ಪ ಅಂತೇಳಿ ಅಂತಂದನ್ರಿ. ನಾವು ಅಂದ್ಕೊಂಡ್ವಿ ಹುಚ್ಚಿಗೆ ಹೇಳಿದ್ರೆ ಸಾಕು, ಒಟ್ಟು ಏನರ ಒಂದು ಗದ್ದಲ ಮಾಡಿ ನಮಗೆ ಜಾಗ ಮಾಡ್ತಾನೋ ನಂಬಿಕೆ ಭಾಳ ಐತ್ರಿ ನಮ್ಗೆ. ಹುಚ್ಚ ವಿಚಾರ ಮಾಡ್ಕೊತ ನಮಗೆ ಹೇಳಿದನ್ರಿ, ಅಲ್ಲ ನೀವು ಇಲ್ಲೇ ನಿಂದ್ರಿ, ನಾನು ಮುಂದೆ ಹೋಗಿ ಒಟ್ಟು ಏನರ ಒಂದು ಐಡಿಯಾ ಮಾಡಿ ಕ್ಯಾಶಿ ಸೀಟ್ ಮಾಡ್ತೀನಿ, ಅಲ್ಲಿಂದ ನಾ ಕೈ ಮಾಡ್ತೀನಿ, ನೀವು ಈ ಕಟ್ಟು ಬಂದುಬಿಡ್ರಿ ಅಂತ ಅಂದನ್ರಿ. ನಾವು ಅಂದ್ವಿ, ಅಲ್ಲಿ ಈಗ ಇಷ್ಟು ಗದ್ದಲಾಗೈತಿ, ಮತ್ತು ನಿನ್ನ ಮುಂದೆ ಕಳಿಸಿ ನಾವು ಇಲ್ಲೇ ನಿಂತು ನೀ ಜಾಗ ಖಾಲಿ ಮಾಡಿಸೋರು ಹೊತ್ತಿಗೆ ಗದ್ದಲ ಆತಪ್ಪ ಅಂದ್ರೆ ನಾವು ಅಲ್ಲಿಗೆ ಬರೋಕ್ಕೆ ಕಷ್ಟ ಆಗುತ್ತೆ, ಬೇಡ ನಾವು ನಿನ್ನ ಹಿಂದೆ ಬಂದುಬಿಡ್ತೀವಿ, ಬೇಕಾದ್ರೆ ಅಲ್ಲೇ ಸ್ವಲ್ಪ ದೂರ ನಿಂದಿರ್ತೀವಿ, ನೀ ಒಟ್ಟು ನಮಗೆ ಜಾಗ ಮಾಡ ಅಂತಂದೀವ್ರಿ. ಆತು ಬಿಡ ಅಂತೇಳಿ ಹುಚ್ಚ ನಮ್ಮನ್ನು ಕರ್ಕೊಂಡು ಮೆಲ್ಲಕ್ಕೆ ಹೊಂಟೇನ್ರಿ ಸ್ಟೇಜಿನ ಮುಂದೆ. ಅಲ್ಲೇ ಒಂದ ಮನೆಯವ್ರು 4 ಮಂದಿ ಚಾದರ ಜಮಖಾನ ಇವು ಚಾಪಿ ಪಾಪಿ ತೊಗೊಂಡು ಹೋಗಿ ಹಾಸ್ಕೊಂಡು ಕುಂತು ಬಿಟ್ಟಿದ್ರಿ. ಇವಾಗ ಹುಚ್ಚ ಮೆಲ್ಲಕ್ಕೆ ಹೋದ. ಆ ಮನೆ ಹಿರೇ ಯಜಮಾನಿ ಒಬ್ಬಾಕಿ ಅಜ್ಜಿ ಇದ್ದಲ್ರಿ, ಅಜ್ಜಿ ಮುಂದೆ ಕುಂತ. ನಾವು ಅಲ್ಲೇ ದೂರ ನಿಂತು ನೋಡಾಕತ್ತಿದ್ವಿ. ಅಜ್ಜಿ ಹೇಳಿದ, ಅಲ್ಲಿ ಬೇ ಅಮ್ಮ, ಏನು ಬೇ ನೀವು ಇಲ್ಲಿ ಕುಂತೀರಿ ಅಂತಂದನ್ರಿ. ಮುದುಕಿ ಅಂದ್ಲು, ಅಲ್ಲಿ ತಮ್ಮ ಮತ್ತು ನಾಟಕ ನೋಡಕ್ಕೆ ಬಂದೀವಪ್ಪ, ಲೇಟಾಗಿ ಬಂದ್ರೆ ನಮಗೆ ಹಿಂದೆ ಸೀಟ್ ಸಿಗ್ತಾವು, ಮುಂದೆ ಸಿಗಂಗಿಲ್ಲ ಅಂತೇಳಿ ಲಗುನ ಬಂದು ಕುಂತೀವಪ್ಪ ಅಂತಂದಲ್ರಿ. ಹೌದು ಬೇ, ನಾಟಕ ನೋಡಕ್ಕೆ ಬಂದಿರಿ, ನಾನು ಇಲ್ಲ ಅನ್ನಂಗಿಲ್ಲ, ನಾನು ನಿಮ್ಮ ಬರೋ ಹೊತ್ನ್ಯಾಗ ನಿಮ್ಮ ಮನೆ ಮುಂದೆ ಆಸೆ ಬರಾಕತ್ತಿದ್ದೆ. ಅಲ್ಲಿ ಮನೆ ಮುಂದೆ 1-2 ನಿಂತಿದ್ರು. ಅವರು ನನ್ನ ಕೇಳಿದರು, ಇಲ್ಲಿ ತಮ್ಮ ಮತ್ತು ನಮ್ಮ ಬೀಗ್ರು ಎಲ್ಲಿ ಹೋಗ್ಯಾರ ತಮ್ಮ, ಮನೆ ಕಿಲೆ ಹಾಕ್ಯಾರಲ್ಲ ಅಂತ ಕೇಳಿದರು. ನಾನು ಅಂದೆ, ಅವರೆಲ್ಲಿ ಹೋಗ್ಬೇಕ್ರಿ, ಅವರೆಲ್ಲಿ ಹೊರಗೆ ಹೋಗೋರಲ್ಲ, ಭಾಳವ್ರು ಇಲ್ಲೇ ಜಾತ್ರೆಗೆ ಹೋಗಿರ್ತಾರ, ಕುಂದ್ರಿ ಇಲ್ಲೇ ಬರ್ತಾರ ಒಂದು 5 ನಿಮಿಷ ಅಂತೇಳಿ ಅಲ್ಲೇ ನಿಮ್ಮ ಮನೆ ಮುಂದೆ ಕಟ್ಟಿ ಮ್ಯಾಗ ಕುಂದರ್ಸಿ ಬಂದಿನವ. ಮತ್ತು ನೀವಿದ್ರೆ ಇಲ್ಲೇ ನಾಟಕ ನೋಡೋಕೆ ಬಂದಿರಿ, ಮತ್ತು ಹೆಂಗೆ ಮಾಡೋದು ಈಗ? ಹೋಗಿ ಹೇಳಂದ್ರೆ ಹೇಳಿ ಬರ್ತೀನಿ ಬೇಕಾರ. ಈಗ ನೀವು ನಾಟಕ ನೋಡೋಕೆ ಬಂದಿರಿ, ನಾವು ಹೋಗಿ ಹೇಳಂದ್ರೆ ಹೇಳ್ತೀನಿ ಬೇಕಾರ. ಇಲ್ಲವಾ, ಅವರು ನಾಟಕ ನೋಡೋಕೆ ಹೋಗ್ಯಾರ, ನಾಟಕ ನಶಿನಾಗ 5ಕ್ಕೆ ಬಿಡುತ್ತಾ, 5 ಮಟ್ಟ ಇಲ್ಲೇ ಬೇಕಾರೆ ಕಟ್ಟಿ ಮ್ಯಾಗ ಕುಂದ್ರಿ ಅಂತ ಹೇಳಿ ಬಾ ಅಂದೇನವ. ಮತ್ತು ನೀ ಹೇಳಂದ್ರೆ ಹೋಗಿ ಹೇಳಿ ಬರ್ತೀನಿ ಅವ ಅಂತಂದೇನ್ರಿ. ಅದ್ರಾಗ ಹಿರಿಯ ಮನುಷ್ಯ ಹೇಳ್ರಿ ಆಕೆ ಅಜ್ಜಿ, ಆಕೆಗೆ ದೊಡ್ಡ ಚಿಂತೆ ಆಗಿಬಿಡ್ತ್ರಿ ಅದು. ಅಲ್ಲ, ಇನ್ನು ಮೊನ್ನೆರ ಮೊಮ್ಮಗಳನ್ನ ಕೊಟ್ಟು ಲಗ್ನ ಮಾಡೀನಿ, ಇನ್ನು 2-3 ತಿಂಗಳಾಗಿಲ್ಲ, ಹೊಸ ಬೀಗರು ಬೇರೆ. ಇವು ಏನದಾವ ಇವು ಬೀಗರು, ಒಂದು ಮಾತಿಲ್ಲ, ಒಂದು ಹೇಳಿಲ್ಲ ಕೇಳಿಲ್ಲ, ಹೇಳಾರ್ದ ಕೇಳಾರ್ದ ಬಂದುಬಿಟ್ಟಾವು. ಹೆಂಗೆ ಮಾಡೋದು ಈಗ? ಹೋಲಿಲ್ಲ ಅಂದ್ರೆ ಸುಮಾರಾಗತ್ತೆ.
ಹೆಂಗೆ ಮಾಡೋದು ಅಂತೇಳಿ 1 ನಿಮಿಷ 2 ನಿಮಿಷ ವಿಚಾರ ಮಾಡಿದಲ್ರಿ. ವಿಚಾರ ಮಾಡ್ಕೊತ ಅದ್ರಾಗ ಹೊಸ ಬೀಗ್ರಲ್ರಿ, ಬಿಡಾಕೂ ಬರೋಂಗಿಲ್ಲ. ಈಗ ಭೇಟಿ ಆಗಲಿಲ್ಲ ಹೋಗಲಿಲ್ಲ ಅಂತಂದ್ರೆ ನಾಳೆ ಮೊಮ್ಮಗಳನ್ನ ಸರಿಯಾಗಿ ನಡೆಸ್ಕೊಳಂಗಿಲ್ಲ ಅವರು. ಅದೊಂದು ಚಿಂತಿತ್ತಲ್ರಿ ಅಮ್ಮಗೆ. ಹೀಗಾಗಿ ಆಕೆ ಏನಿಲ್ಲ ರೀ ವಿಚಾರ ಮಾಡಿದ್ಲು. ಸೊಸಿಗೆ ತಂಗಿ ಮತ್ತು ಎದ್ದು ಬಿಡವ, ಕರ್ಕೊ ಇಬ್ಬರು ಮೊಮ್ಮಕ್ಕಳನ್ನ ಕರ್ಕೊ, ಮತ್ತು ಹೊಸ ಬೀಗರು ಬಂದಾರ, ಮತ್ತು ನಾವು ಹೋಗ್ಲಿಕ್ಕಂದ್ರೆ ತಪ್ಪಾಗತ್ತ, ನಾಳೆ ಮಾತು ಅನ್ನೋ ಹಂಗಾಕತಿ, ಬೀಗರ ಕಡೆಯಿಂದ ನಾವು ಅನಿಸ್ಕೋಬೇಕಾಗತ್ತ, ಬ್ಯಾಡ ನಡೆಯವ, ನಾಟಕ ಮತ್ತು ಸಿಗ್ತಾವು, ನೋಡಿದ್ರೆ ಆತು, ನಡೆಯವ ಹೋಗು ನಡಿ ಅಂತೇಳಿ ಇದ್ದ ಚಾಪಿ ಎತ್ಕೊಂಡು 4 ಮಂದಿ ಕೂಡಿ ಹೊಂಟ್ರಿ ಅವರು. ನಾವು ಅಲ್ಲಿ ದೂರ್ಲಿಂದ್ರ ನೋಡಕತ್ತಿದ್ದೀವಿ ರೀ. ಈ ಮಗ ಹುಚ್ಚಿ ಏನರ ಮಾಡಿ ಎಬಸ್ತಾನ ಅವ್ರನ್ನಂತ ತಿಳ್ಕೊಂಡಿದ್ದೀವಿ ರೀ. ಪಕ್ಕ ಆಗಿತ್ತು ನಮಗೆ. ಅವ್ರು ಹೇಳೋದಾಗ ಕಾಯಕತ್ತಿದ್ವಿ. ಅವ್ರು ಎದ್ದುಗಳನ್ನ ಪುರ್ಕ್ನ ಹೋಗಿ ಮಕ್ಕಳು ನಾವು ಬಿಡಲಿಲ್ಲ ರೀ. ಒಂದು ಜಮಖಾನ ತೊಗೊಂಡು ಹೋಗಿದ್ವಿ. ಜಮಖಾನ ಹಾಸೆ ಬಿಟ್ಟಿವಿ ರೀ ನಾವು. ಹಾಸಿ ಸೀಟಂಕರ ಸಿಕ್ತು, ಕುಂತೀವಿ ರೀ ನಾವು 4 ಮಂದಿ ಮಕ್ಕಳು. ಅಲ್ಲೇ ಸ್ಟೇಜಿನ ಮುಂದೆ ಜಾಗ ಸಿಕ್ತು, ಭಾರಿ ಖುಷಿ ಆಯ್ತು. ಮತ್ತು ಏನರ ಒಂದು ಗದ್ದಲ ಮಾಡಿ ಹುಚ್ಚ ನಮ್ಗೆ ಜಾಗ ಕೊಡ್ಸಿದ್ದೀನಿ ರೀ ಕುಂದ್ರಾಕ. ನಾವು ಕುಂತ್ವಿ. ಒಂದು 2 ನಿಮಿಷ 3 ನಿಮಿಷ ಆಯ್ತು. ನಾಟಕ ಚಲೋ ಆಗೋಕ್ಕೆ ಟೈಮ್ ಬಂತು ರೀ. ನಾಂದಿ ಚಲೋ ಮಾಡಿದ್ರಿ ನಾಟಕದ್ದು. ಅವಾಗೆಲ್ಲ ನಾಟಕ ಚಲೋ ಆಗ್ಬೇಕಾದ್ರೆ ಮೊದ್ಲಕ್ಕೆ ನಾಂದಿ ಅಂತೇಳಿ ಹಾಡ್ತಿದ್ರಿ. ನಾಂದಿ ಶುರುವಾತು. ಇನ್ನೇನು ನಾಟಕ ಚಲೋ ಆಗುತ್ತೆ ಅಂತೇಳಿ ಮಕ್ಕಳು ನಾವು ಆಚಿಗಿಚಿಗೆ ಏನೂ ನೋಡಲಿಲ್ಲ, ಸುಮ್ಮನೆ ಕುಂತೀವಿ ರೀ. ನಾಟಕ ಚಲೋ ಆತು ರೀ. 1ನೇ ಸೀನ್ ಚಲೋ ಆಯ್ತು. ಆ ನಾಟಕ ಪೌರಾಣಿಕ ನಾಟಕ ರೀ. ಅದು ಸೀತಾಪಹರಣ ಅಂತೇಳಿ ಅದು ನಾಟಕದ ಹೆಸರು. 1ನೇ ಸೀನ್ಯಾಗ ರಾವಣ ಪಾತ್ರ ಮಾಡ್ದವ ಬಂದನ್ ರೀ. ಹಾ 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 ಅಂತೇಳಿ ನಕ್ಕೊಂತ ಬಂದನ್ ರೀ. ನಾವು ನೋಡ್ತೀವಿ ಅವನ ಮಕ್ಕ ಒಟ್ಟ ಕಾಣವಲ್ರಿ. ಮಕ್ಕ ಮೀಸಿ ಕಾಣಿಸ್ತಾವು, ಅವನ ತಲೆ ಮ್ಯಾಗಿಲ್ ಕಿರೀಟ ಕಾಣತ್ತ, ಅವನ ಹೆಗಲ ಮ್ಯಾಗ ಇಟ್ಕೊಂಡಿದ್ದು ಗದ ಕಾಣತ್ತ. ಆದ್ರೆ ಅವನ ಮಕ್ಕ ಒಟ್ಟ ಕಾಣವಲ್ರಿ. ಯಾಕಂದ್ರೆ ಅವಾಗ ಕೊಟ್ಟದ್ದು ರಾವಣನ ಪಾತ್ರ ಕರೆ ರೀ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಅವ ಹೆಂಗಿದ್ನಂದ್ರೆ, ಈ ನಮ್ಮ ಕನ್ನಡ ಸಿನಿಮಾದೊಳಗೆ ಕಾಶಿನಾಥ್ ಸರ್ ಅಂತ ಇದ್ರು ನೋಡ್ರಿ, ಆ ನಮೂನಿ ಇದ್ದನ್ರಿ ಅವ. ಆ ಗದಾ ಹೊತ್ತು ಕೈಯಾಗಿ ಹಿಡಿ ಶಕ್ತಿ ಸಹಿತ ಇದ್ದಿದ್ದಲ್ರಿ ಅವಾಗ. ಹಿಂಗಂತೇಳಿ ಏನು ಮಾಡಿದ್ರಂದ್ರೆ, ಹೆಗಲ ಮ್ಯಾಗ ಒಂದು ಟಾವೆಲ್ ಹಾಕಿದ್ರಿ. ಆ ಟಾವೆಲ್ ಮ್ಯಾಗ ಗದಾ ಇಟ್ಕೊಂಡಿದ್ದನ್ರಿ ಅವ. ಅಷ್ಟು ದಾಡ್ಸಿ ಇದ್ದನ್ರಿ ಅವ. ಅಂಥವಾಗ ಈ ರಾವಣನ ಪಾತ್ರ ಕೊಟ್ಟಿದ್ರಿ. ಅವಾಗ ಯಾಕೆ ಕೊಟ್ಟಿದ್ರಿ ಈ ರಾವಣನ ಪಾತ್ರ ಅಂದ್ರೆ, ಅವನ ಮಾತು ಭಾರಿ ಚೊಕ್ಕ ಬರ್ತಿದ್ದವು ರೀ. ಅದ್ರ ಸಂಬಂಧ ಇವಾಗ ಪಾತ್ರ ಕೊಡ್ಬೇಕಂತೇಳಿ ನಮ್ಮ ಮಾಸ್ತರು, ಈ ನಾಟಕ ಮಾಸ್ತರು ಅವಾಗ ಆ ಪಾತ್ರ ಕೊಟ್ಟಿದ್ದರಿ. ಅವನ ಮಕ್ಕ ತುಂಬ ಮೀಸಿ, ಈ ಹುಬ್ಬು, ಇವನು ಬಿಟ್ಟರೆ ಮತ್ತೆ ಏನೇನು ಕಾಣ್ತಿದ್ದಿಲ್ಲ ರೀ. ಆ ನಮೂನಿ ಇದ್ದನ್ರಿ ಅವ ಪಾತ್ರ ಮಾಡವ. ರಾವಣನ ಪಾತ್ರ ಮಾಡ್ದವ ಬಂದ, ನಕ್ಕೊಂತ ಬಂದು ಚಿಕ್ಕ 1-2 ಸಲ ಅಡ್ಡಾಡಿದ. ಸುಸ್ತಾತ್ರಿ ಅವಾಗ. ಸುಸ್ತಾತು. ಚಿಟ್ನ ಚೀರಿದನ್ರಿ. ಚಿಟ್ನ ಚೀರಿದಗೋನ ಈ ನಾಟಕ ಪಾತ್ರ ಮಾಡೋರಿಗೆ ಮಗ್ಗಲು ನಿಂತು, ಈ ನಾಟಕ ಮಾಸ್ತರ್ ಮಗ್ಗಲು ನಿಂತು ಹೇಳ್ತಿರ್ತಾರೆ ರೀ, ಎಲ್ಲರ ಇವರು ಪಾತ್ರ ಮಾಡೋರು ಮಾತು ತಪ್ಪಿದ್ರೆ ಎತ್ತಿ ಕೊಡಕ್ಕಂತೇಳಿ ಮಗ್ಗಲು ನಿಂತಿರ್ತಾರೆ ರೀ. ಅವರು ಜನರಿಗೆ ಕಾಣಂಗಿಲ್ಲ, ಅಲ್ಲಿ ಪಾತ್ರ ಮಾಡೋರಿಗೆ ಮಾತ್ರ ಕಾಣ್ತಿರ್ತಾರೆ ರೀ ಅವರು. ಆ ಮಾಸ್ತರ ಓಡಿ ಬಂದನ್ರಿ ಅವನ ಕಡೆ. ಯಾಕೆ ಚೀರಿದ್ಯೋ ಮರ ಅಂತ ಕೇಳಿದನ್ರಿ ಅವನ್ನ. ಅವನ ಪಾತ್ರ ಮಾಡ್ದವ ಅಂದನ್ರಿ, ಅಲ್ರಿ ಮಾಸ್ತರ, ನಾವು ನನ್ನ ಏನಂತ ತಿಳ್ಕೊಂಡ್ರಿ ನೀವು? ಎಷ್ಟೊತ್ತಾತು ಭುಜದ ಮ್ಯಾಗ ಈ ಗದ ಇಟ್ಕೊಂಡು ರಗಡ್ ಬ್ಯಾನೆ ಆಗಕತ್ತೈತಿ ನನಗೆ. ಅಡ್ಡಾಡಿ ರಗಡ ಆತು. ಒಂದು ಕುರ್ಚಿಯಾರ ಕೊಡ್ರಿ, ಕಡೆ ಕುಂದಿರ್ತೀನಿ ಅದ್ರ ಮ್ಯಾಗ ಅಂತ ಅಂದನ್ರಿ ಅವ ಮಾಸ್ತರ ಅಂದ. ಲೇ ಮಗನ, ಕುರ್ಚಿಯ ಕೊಡಕ್ಕೆ ಏನು ಬಾರಿಗೆ ಬಂದಿಯನ ಮಗನ? ನೀ ಏನು ಮಾಡಕತ್ತಿ? ಏನು ಖಬರ್ ಐತೆ ನಿನಗೆ? ರಾವಣನ ಪಾತ್ರ ಮಾಡಕತ್ತಿಲ್ಲ ಮಳಸುಳ ಮಗನ.
ಕುರ್ಚಿ ಅನ್ಬೇಡ ಸಿಂಹಾಸನ ಕೊಡ್ರಿ ಅನ್ನೋ ಅಂದ್ರೆ ಯಾರು ತೊಗೊಂಬಂದು ಸಿಂಹಾಸನ ಇಡ್ತಾರ ಅದ್ರ ಮ್ಯಾಗ ಕುಂದ್ರಾಕಂತ ಮಗನ ಅಂತಂದ್ರಿ. ಆತು ಬಿಡ್ರಿ ಅಂತೇಳಿ ರಾವಣ ಪತ್ರ ಮಾಡ್ದವ ಏನಂದ, ಎಲ್ಲಿ ನನ್ನ ಸಿಂಹಾಸನ ಅಂತ ಅಂದನ್ರಿ. ಇವ ಅನ್ನೋದು ಆಟ ತಡ ಅರಮನೆ ಒಳಗಿದ್ದಂಥ ಸೈನಿಕರು ಇರ್ತಾರಲ್ಲ, ಒಂದು ಸಿಂಹಾಸನ ತಂದರು, ಅಲ್ಲಿ ಇಟ್ರಿ ಸಿಂಹಾಸನ ತಂದು ಹೋದ, ಅದ್ರ ಮ್ಯಾಗ ಕುಂತ. ಏನು ಭಾರಿ ಹಿಂಗತೆ ಹೆಗಲ ಮ್ಯಾಗ ಗದ ಇತ್ತು, ಹಿಂಗತೆ ಒಂದು ಕಾಲು ಕೆಳಗೆ ಒಂದು ಕಾಲು ಮ್ಯಾಗ ಅಂತ ಇಟ್ಕೊಂಡು ಕುರ್ಚಿ ಮ್ಯಾಗ ಕುಂತ. ಹಂಗೆ ಅವಾಗ ಕುಂದ್ರು ಪುರುಷತ್ಕಿಲ್ದ ಒಂದು 7-8 ಮಂದಿ ಅರಮನೆ ಒಳಗೆ ಇರ್ತಾರಲ್ರಿ ನರ್ತಕಿಯರು ಅಂತೇಳಿ, ಅವ್ರು ಬಂದು ಡ್ಯಾನ್ಸ್ ಮಾಡಕ್ಕೆ ಚಲೋ ಮಾಡಿದಾರೆ. 5 ನಿಮಿಷ ಆಯ್ತು, 10 ನಿಮಿಷ ಆಯ್ತು, ಇವರು ಡ್ಯಾನ್ಸ್ ಮಾಡೋದೇ ಮುಗಿಲಿಲ್ಲ ರೀ. ಹಂಗೆ ಇವರು ಮಂದಿ ಚೀರಾಡಕತ್ರು. ಇವು ಹಂಗೆ ಖುಷಿ ಹೆಚ್ಚಾಗಿ ಇವು ಹಂಗೆ ಡ್ಯಾನ್ಸ್ ಮಾಡಕತ್ಬಿಟ್ರು. ಅಲ್ಲಿ ಹಿಂದೆ ಕುಂತಿದ್ನಲ್ರಿ ರಾಜ ಸಿಂಹಾಸನ ಮ್ಯಾಗ, ಅವ ಮತ್ತೆ ಚಿಟ್ನ ಚೀರಿದನ್ರಿ. ಮತ್ತು ಚೀರಿದ ಓನ ಮಂದಿ ಎಲ್ಲರೂ ಗಾಬಾದರು. ಇಲ್ಲೇನು ಡ್ಯಾನ್ಸ್ ಮಾಡಕತ್ತಿದ್ರಲ್ಲ ಅವರು. ಓಡಿ ಹೋಗಿ ಏನಾಯಿತು ಮಹಾರಾಜ ಅಂತ ಕೇಳಿದ್ರಿ. ಇವ ರಾವಣಂದ, ಯಾ ರಾಜ ಬೇ ಇವನವನ ಅರ್ಧ ತಾಸಾತು ಈ ಭುಜದ ಮ್ಯಾಗಿದ್ದನು ಇವನವನು ಗದ ಇಟ್ಕೊಂಡು ನೀವು ಡ್ಯಾನ್ಸ್ ಮುಗಿಸವಲ್ರಿ ಅವ, ಹಂಗೆ ಚಲೋ ಮಾಡೀರಿ, ಮುಗಿಸವಲ್ರಿ, ಒಟ್ಟು ನನ್ನೇನು ಸಾಯಿ ಹೊಡಿಬೇಕಂತ ಮಾಡಿರೇನೋ ಅಂತ ಕೇಳಿದನ್ರಿ. ಇವರಂದರು, ಇಲ್ಲ ಮಹಾರಾಜ, ಮತ್ತು ಜನರು ಭಾಳ ಖುಷಿ ಪಡಕತ್ತಿದ್ರು, ಅದಕ್ಕೆ ಇನ್ನೊಂದು 5 ನಿಮಿಷ ಡ್ಯಾನ್ಸ್ ಮಾಡಿದ್ರ ಅಂತಂತೇಳಿ ಮಾಡಾಕತ್ತೀವಿ, ನಮ್ಮಿಂದ ತಪ್ಪಾತ್ರಿ ಮಹಾರಾಜರ ಅಂತಂದ್ರಿ ಅವರು. ಅವಾಗ ಇವ ರಾವಣ ಅಂತನ್ರಿ, ಯವ್ವ ತಾಯಿ ಕೈ ಮುಗಿತೀನವ್ವ, ಯವ್ವ ರಾಜ ಗೀಜ ಅನ್ಬ್ಯಾಡ್ರವ್ವ, ಯವ್ವ ನನಗೀಗ ರಗಡಾಗೈತ್ವಿ, ಯವ್ವ ಈಗ ಕದ ಇಳಿಸ್ರವ್ವ, ಕೈ ಮುಗಿತೀನಿ, ಇಲ್ಲಿಕಂದು ಸತ್ತ ಹೋಗ್ತೀನಿ ಬೇ ಯವ್ವ, ನಾನು ಕೈ ಮುಗಿತೀನವ್ವ, ಯವ್ವ ಈಗ ಗದ ಇಳಿಸ್ರವ್ವ ಮೊದ್ಲಕ್ಕೆ ಅಂದನ್ರಿ. ಮತ್ತೆ ಕಟ ಹಂಗೆ ಮಾಡಿ ಇಬ್ಬರು ಕೂಡಿ ಆ ಗದ ಮೆಲ್ಲಕ್ಕೆ ಹಿಡ್ಕೊಂಡು ಆ ಭುಜದ್ಲಿಂದ್ರ ಕೆಳಗೆ ಇಳಿಸಿ ತಳಗಿಟ್ರಿ. ನೋಡ್ರಿ, ಹಳ್ಳ್ಯಾಗ ನಾಟಕದೊಳಗೆ ಇಂಥವು ರಗಡ್ ಘಟನೆಗಳು ನಡೀತಾವ್ರಿ. ನೋಡ್ರಿ, ಜನರು ನೋಡಕ್ಕೆ ಬಂದಿದ್ದು ಪೌರಾಣಿಕ ನಾಟಕ, ಆದರೆ ಇಲ್ಲಿ ನಡೆದಿದ್ದು ಸಾಮಾಜಿಕ ಹಾಸ್ಯ ನಾಟಕ ರೀ. ವೀಕ್ಷಕರೇ, ಸಾಕಷ್ಟು ನಾಟಕಗಳಲ್ಲಿ ಇಂಥ ಅನೇಕ ಘಟನೆಗಳು ನಡೀತಿರ್ತಾವೆ. ಇಂಥ ಹಾಸ್ಯನ ಎಲ್ಲರೂ ಅನುಭವಿಸೋದ್ರಿಂದ ಆರೋಗ್ಯ ಭಾಳ ಚೆನ್ನಾಗಿರುತ್ತೆ ರೀ ವೀಕ್ಷಕರೇ. ಅದಕ್ಕೆ ಯಾವಾಗಾದರೂ ಒಂದೊಂದು ಸಲ ನಗ್ತಾ ಇರಬೇಕಂತ ವೈದ್ಯಾಧಿಕಾರಿಗಳು ಹೇಳ್ತಾರೆ. ನಗು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೆ ವೀಕ್ಷಕರೇ, ನಗ್ತಾ ಇರಿ, ಖುಷಿಯಾಗಿರಿ ಅಂತ ಹೇಳ್ತಾ, ಇಲ್ಲಿವರೆಗೂ ಹಾಸ್ಯದ ತುಣುಕುಗಳನ್ನು ಕೇಳಿದಂಥ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ, ಮತ್ತೆ ಮುಂದೆ ಇದೇ ರೀತಿ ಒಳ್ಳೆಯ ಹಾಸ್ಯ ಚುಟುಕುಗಳನ್ನು ತಮ್ಮ ಮುಂದೆ ತರುತ್ತೇನೆ. ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ, ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಅಲ್ಲಿವರೆಗೂ ತಮಗೆಲ್ಲರಿಗೂ ನಮಸ್ಕಾರ ವೀಕ್ಷಕರೇ.